ಯಾರೋ ಸಿದ್ದರಾಮಯ್ಯ ಕೇಳಿದಕ್ಕೆ ಅವ್ರು ಹೇಳಿದ್ರು ಏ ಇಲ್ಲ ನಾನೇ 5 years ಐ ಎಮ್ ಅವ್ರು ಮಾತಾಡಿದ್ರೆ ಇಂಗ್ಲೀಷೇ ಡಿ ಕೆ ಶಿವಕುಮಾರ್ ಎಲ್ಲಿ ಬೇಕು ಅಲ್ಲಿ ಇಕ್ತಾ ಇರ್ತಾರೆ. ಹೋಗಿ ಸರ್ ನೀವು ಹೊಟ್ಟೆಗೆ ಬೆಂಕಿ ಹಾಕಿದಂಗೆ ಆಗುತ್ತೆ. ಮೂಡ ಹಾಕೋರು ಇಷ್ಟು ವರ್ಷದಲ್ಲಿ ಇವಾಗಲೇ ಹೆಂಗ್ ಬಂತು ಆಚೆ? ರಾಜಕಾರಣಿಗಳಿಗೆ ಹೇಳಕ್ಕೆ ಅಷ್ಟು ದೊಡ್ಡವ್ರು ನಾವಲ್ಲ. ಅವ್ರು ಬಿಡಿ, ಅವರು ಏಲಲ್ಲೂ ₹1 ಹುಡುಕ್ತಾರೆ ಎಲ್ಲಾರು ಸಿಗ್ಬೋದೇನೋ ಅಂತ. ಧರ್ಮಸ್ಥಳಕ್ಕೆ ಹೋಗ್ತೀಯಮ್ಮ ನೀನು ಫ್ರೀನೇ, ಬಟ್ ಅದ್ರ ದುಡ್ಡನ್ನ ನಿನ್ನ ಗಂಡನ ಹತ್ರ ಬೇರೆ ಕಡೆಯಿಂದ ತಗೊಂತಾರ ಅವರು. ಈಗ ಗೊತ್ತಾಯ್ತು. ಸ್ಟಾರ್ಟಿಂಗ್ ಅಲ್ಲಿ 6 ರೂಲ್ಸ್ ಹೇಳಿಲ್ಲ. ನಿನ್ಗೂ ಫ್ರೀ ನನಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ ಅಂದ್ಬಿಟ್ಟು ದೊಡ್ಡದಾಗಿ ಹೇಳ್ಬಿಟ್ಟು 200 ಯೂನಿಟ್ ಒಳಗಡೆ ಬಂದ್ರೆ ಫ್ರೀ ಅಂತೆ, ಮೇಲೆ ಆಯ್ತು ಅಂದ್ರೆ ಟೋಟಲ್ ಅಮೌಂಟ್ ಕೊಡ್ಬೇಕಂತೆ. ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ ಫ್ರೀ ಕೊಡೋದಲ್ಲ, ಫ್ರೀ ಕೊಟ್ರೆ ಬಜೆಟ್ ಇಲ್ಲಲ್ಲ ಅಲ್ಲಿ ಮಾಡಕ್ಕಲ್ಲಿ. ನೀವು ಬಜೆಟ್ ಬರೋ ದುಡ್ಡನ್ನೆಲ್ಲ ಫ್ರೀಗೆ ಹಂಚ್ಬಿಟ್ರೆ ರೋಡಲ್ಲಿ ಮಾಡ್ತೀರಾ? ಸರಿಯಾಗಿ ಹೇಳಿದ್ರಿ. ಇವಾಗ ಇವ್ರು ಅಲೌನ್ಸ್ ಮಾಡ್ಬಿಟ್ರು ಫ್ರೀ ಬಸ್ ಎಲ್ಲ ಫ್ರೀ ಅಂತ. ಇವಾಗ ಎಲ್ಲರೂ ಆಯ್ತು ನಡಿ ಇಲ್ಲಿನ ಬಸ್ಸಲ್ಲಿ ಹೋಗ್ಬಿಡೋಣ, ನಿಧಾನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ನಮ್ಗೆ ಇಲ್ಲಿ ಹೊಡ್ತಾ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ಡಿ ಕೆ ಶಿವಕುಮಾರ್ ಆ ಥರ ತೊಂದರೆ ಆಗ್ತಾ ಇದೆಯಾ? ಲುಲ್ಲು ಮಾಲ್ ನಡೀತಾ ಐತೆ, ಸ್ಕೂಲ್ ನಡೀತಾ ಐತೆ, ಕಾಲೇಜ್ ನಡೀತಾ ಐತೆ, ರಿಯಲ್ ಎಸ್ಟೇಟು ಬಡ್ಡಿಗೆ ಬಿಟ್ಟವ್ರೆ. ಸಿದ್ದರಾಮಯ್ಯ ನಡೀತಾ, ಮೈಸೂರಲ್ಲಿ ತೋಟ ಐತೆ. ಬಂದು ನಮ್ಮ ಹತ್ರ ಒಂದ್ಸತಿ ನಾವು ಬಡವ್ರ ಕಡೆ, ಬಡವ್ರು ಆದ್ರೆ ಬಂದು ಕುತ್ಕೊಳ್ಳಿ ಒಂದ್ಸತಿ ಆಟೋದಲ್ಲಿ, ಗೊತ್ತಾಗುತ್ತೆ ಬಡವ್ರು ಅಂದ್ರೆ ಏನಂತ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಬರೀ ಲೇಡೀಸ್ ಏನಕ್ಕೆ, ಗಂಡಸ್ರಿಗೂ ಬಿಡಿ. ತಗೋ ಈ ಕಡೆ ಹಿಂಗ್ ಬಿಟ್ರೆ ಈ ಕಡೆ ಎಳೆಯಕ್ಕೆ ಒಬ್ಬ ಬೇಕಲ್ಲ ಅವ್ರಿಗೆ, ಸ್ಪ್ರಿಂಗ್ ತರ ಹೇಳ್ಕಳಿ. ಅನ್ಎಜುಕೇಟೆಡ್ ಬಡತವ 5 ವರ್ಷ ಆಡ್ಬಿಟ್ರಿ, ನಿಮ್ಮನ್ನ ಯಾರು ಟಚ್ ಮಾಡಕ್ ಆಗಲ್ಲ. ನಮ್ಮ ಶಾಪಗಳು ಮಗನ ನಿನ್ ಕಾಲ್ ಬಿದ್ದೋಗ, ನಿನ್ ಕೈ ತೇದೋಗ, ನಿನ್ ನಾಲ್ಗೆ ನಿಂತೋಗ, ನಿನ್ ಬಾಯಿ ಗುಳ ಬಿಡ, ನಿನ್ ಮನೆ ಕಾಯೋಗ, ನಿನ್ ನೆಕ್ಕುಟ್ಟೋಗ, ನಿನ್ ಕರಿನ ಕಡಿಯ, ನಿನ್ ಮುಖಕ್ಕಷ್ಟು ಬೆಂಕಿ ಹಾಕ. 6 ತಿಂಗಳು ಒಬ್ಬ ಹೋದ ಮಗ, ಇನ್ನೊಬ್ಬ ಉಳ್ಕೊಂಡವನೆ. ಸುಮ್ಮನೆ ಹೋಗಲ್ಲ, ಅದು ಜನಗಳ ಶಾಪಗಳಿಂದಾನೆ. ದೇವ್ರನೇ ಹೇಳ್ತಾ ಇದ್ದೀನಿ, ನೀವು ಯಾರು ಉದ್ಧಾರ ಆಗಲ್ಲ, ಕನ್ಫರ್ಮ್ ಬರ್ದಿಟ್ಕೊಳ್ಳಿ, ಉದ್ಧಾರ ಆಗಲ್ಲ. ಆಮೇಲೆ ಆಲ್ಮೋಸ್ಟ್ ನೀವು ಚೆಕ್ ಮಾಡ್ಕೊಳ್ಳಿ, ಎಲ್ಲರೂ ಬೇರೆ ಊರಿಗೆ ಹೋಗೋರೇನೋ, ಇಲ್ಲ ನೆಂಟರ ಮನೆಗೆ ಹೋಗೋರು, ಇಲ್ಲ ಮನೆಗಳೆಲ್ಲ ಮಟನ್ ಚಿಕನ್ ಮಾಡ್ಕೊಂಡು ತಿಂತಾ ಇರ್ತಾರೆ. ನಾವಿಲ್ಲಿ ರೋಡಲ್ಲಿ ಇದ್ದೀವಿ, ನೋವಿದೆ, ಆಕ್ರೋಶ ಇದೆ. ಡಿ ಕೆ ಶಿವಕುಮಾರ್ ಮಗಳೆಲ್ಲವ್ರು ಅಂತ ಕೇಳಿ ನೋಡಿ. ಇವಾಗ ಫಾರಿನಲ್ಲಿ ಇರ್ತಾರೆ, ಇನ್ನೆಲ್ಲಿರ್ತಾರೆ? ಹ್ಯಾಪಿ ನ್ಯೂ ಇಯರ್ ಅಂದ್ಬಿಟ್ಟು ಯಾವುದೋ ದೊಡ್ಡ ಬೋಟ್ಗಳಲ್ಲಿ ಇರ್ತಾರೆ, ದೊಡ್ಡ ಪ್ರಾನ್ಸ್ಗಳು ತಿನ್ಕೊಂಡಿರ್ತಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ, ಏನಿದೆ ಜೀವನದಲ್ಲಿ, ಕಮಾನ್ ಎಂಜಾಯ್, ಬಾಯ್.